ಸಾವು ತೀರಾ ಹತ್ರ ಆದಾಗ ತುಂಬಾ ಆಪ್ತರನ್ನ ಸೋಲ್ ವಿಸಿಟ್ ಮಾಡುತ್ತಂತೆ, ಹೇಳಿ ಹೋಗುತ್ತಂತೆ, ಆಯ್ತಿದು ನನ್ನ ಕೊನೆಯ ವಿದಾಯ, ಬಾಯ್ ಬಾಯ್ ಅಂತ. ಬಟ್ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಸ್ಟ್ರೆಂತ್ ಇರೋದಿಲ್ಲ. ನಾನು ಇಂಜಿನಿಯರಿಂಗ್ ಮಾಡಿರುವಂತಹದ್ದು. ಐ ಆಮ್ ಅ ಫಿಸಿಕ್ಸ್ ಸ್ಟೂಡೆಂಟ್ ಅಂಡ್ ಐ ನೆವರ್ ಟ್ರಸ್ಟೆಡ್ ಆಲ್ ದೀಸ್ ಥಿಂಗ್ಸ್. ಆವತ್ತೂ ನನಗದು ಸೋಲ್ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಗೊತ್ತಾಗಿರ್ಲಿಲ್ಲ. ಮುಂದೆ ಯಾರ ಬಳಿಯಲ್ಲೋ ಏನನ್ನೋ ಮಾತಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಚಾನಕ್ ಆಗಿ ಕ್ಲಿಕ್ ಆದಂತಹ ವಿಷಯ ಇದು. ಅಪೂರ್ವ ತನ್ನ ಜರ್ನಿಯನ್ನ ಮುಗಿಸಿ 134 ದಿನಗಳ ಆಸ್ಪತ್ರೆಯ ವಾಸವನ್ನ ಕೊನೆಗೊಳಿಸಿ ಹೊರಟ್ಲಲ್ಲ, ಅದಕ್ಕಿಂತ ಮುಂಚೆ 3 ಬಾರಿ ಒಂದಿಷ್ಟು ಇಂಡಿಕೇಟರ್ಸ್ ನನಗೆ ಸಿಕ್ಕಿತ್ತು. ಪಾಯಿಂಟ್ ನಂಬರ್ 1 ವಾಸ್ ವೆನ್ ಶಿ ವಾಸ್ ಇನ್ ICU. ಆಗ ಅಪೂರ್ವ ಇಂಪ್ರೂವ್ಮೆಂಟ್ ತೋರಿಸಿದ್ಲು. ಅವಳನ್ನ ಬರೀ ಆಕ್ಸಿಜನ್ ನಲ್ಲಿ ಇಟ್ಟಿದ್ರು, ವೆಂಟಿಲೇಟರ್ ತೆಗೆಯಲ್ಪಟ್ಟಿತ್ತು, ಆಕ್ಸಿಜನ್ ಅನ್ನು ಕೂಡ ರಿಮೂವ್ ಮಾಡಿಬಿಟ್ಟು ICUವಿನಲ್ಲಿ 2-3 ದಿನ ಅವಳಿದ್ಲು. ಆಕ್ಸಿಜನ್ ಕೂಡ ರಿಮೂವ್ ಆಯ್ತು ಅಂತಂದ್ರೆ ಯು ಆರ್ ಆಸ್ ಗುಡ್ ಆಸ್ ಅ ಸ್ಲೀಪಿಂಗ್ ಪೇಷಂಟ್, ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆ. ಆದ್ರೆ ಏನಾಗ್ತಿತ್ತು ಅವಳಿಗೆ ಇದರ ಜೊತೆಯಲ್ಲಿ ಅಂತ ಹೇಳಿದ್ರೆ, ಬಲಗೈಗೆ ಶಕ್ತಿ ಇರಲಿಲ್ಲ. ಬಲಗೈ ಕೆಲವೊಮ್ಮೆ ಹೊರಗಡೆಗೆ ತಿರುಚಿಕೊಳ್ತಾ ಇತ್ತು, ಪ್ಯಾರಾಲಿಸಿಸ್ ಆದಾಗ ಆಗುತ್ತಲ್ಲ ಆ ರೀತಿಯಲ್ಲಿ. ಒಂದು ದಿನ ಹಾಗೆ, ಇನ್ನೊಂದು ದಿನ ಎಡಗೈ ತಿರುಚಿಕೊಳ್ಳೋದು. ಕಾರ್ಪಸ್ ಕಾಲೋಸಮ್ ಅಂತ ಹೇಳುವಂತಹ ಒಂದು ಸೆಟ್ ಆಫ್ ನರ್ವ್ಸ್ ಇರ್ತವೆ. ಐ ಡೋಂಟ್ ನೋ ವಾಟ್ ಇಸ್ ದಿ ಎಕ್ಸಾಕ್ಟ್ ಥಿಂಗ್ ಇಟ್ ಇಸ್ ಕಾಲ್ಡ್ ಆಸ್. ನರ್ವ್ಸ್ ಇರಬೇಕು. ಅವುಗಳು ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ನ ನಡುವೆ ಇರುವಂತಹ ರೋಡ್. ದಿಸ್ ಈಸ್ ವೇರ್ ಕಮ್ಯುನಿಕೇಶನ್ ಹ್ಯಾಪನ್ಸ್. ನಿಮಗೆ ಹೀಗೆ ನಮಸ್ತೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕೈಯನ್ನ ಇನ್ನೊಂದು ಕೈ ಇಲ್ಲಿ ತಂದಿಡಬೇಕು ಅಂತ ಹೇಳಿದ್ರೆ, ಅದನ್ನ ಮಾಡೋದಕ್ಕೆ ಕಾರ್ಪಸ್ ಕಾಲೋಸಮ್ ಬೇಕಾಗತ್ತೆ. ಇಲ್ಲದಿದ್ರೆ ಮಿರರಿಂಗ್ ಅಂತ ಹೇಳುವಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ಕೈ ಅಥವಾ ದೇಹದ ಅಂಗಗಳು ಹೊರಡ್ತಾವಂತೆ. ನೀವು ಹೀಗ್ ಮಾಡೋದಕ್ಕೆ ಹೋದ್ರೆ ಈ ಕೈಯು ಕೂಡ ಹೀಗಾಗುತ್ತೆ, ಇದನ್ನ ಎತ್ತೋದಕ್ಕೆ ಹೋದ್ರೆ ಈ ಕೈ ಕೂಡ ಎತ್ತಬೇಕಾಗುತ್ತೆ ಅಂತ ಹೇಳುವಂತಹದ್ದು, ಒಂದು ವೇಳೆ ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿದ್ರೆ. ಆದ್ರೆ ಇದೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಅವಳು ಬೇರ್ ಮಾಡಿಕೊಂಡು ಮುಂದೆ ಬರ್ತಿದ್ದಾಳೆ ಅಂತ ಆದಾಗ, ನಾವು ವಾರ್ಡ್ ನಲ್ಲಿದ್ವಿ. ಮಾವ ವಾರ್ಡ್ ನಲ್ಲಿದ್ರು. ಮಾವನ ಡಿಸ್ಚಾರ್ಜ್ಗೆ ಇನ್ನೊಂದು 5-6 ದಿನ ಇದೆ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಅವರು ಇಂಪ್ರೂವ್ಮೆಂಟ್ ಅನ್ನ ತೋರಿಸ್ತಿದ್ರು, ಬಟ್ ಅವರಿಗೆ ಆಕ್ಸಿಡೆಂಟ್ ನ ಏನು ನೆನಪಿರ್ಲಿಲ್ಲ. ನೀವು ಮನೆಯಲ್ಲಿದ್ರಿ, ಮನೆಯ ಮೆಟ್ಟಿಲಿನಿಂದ ಕೆಳಗೆ ಬಿದ್ರಿ, ಕೆಳಗೆ ಬಿದ್ದ ಕಾರಣ ನಿಮಗೆ ಹೀಗೆ ಪೆಟ್ಟಾಗಿದ್ದು ಅಂತಷ್ಟೇ ಹೇಳಿದ್ದದ್ದು ನಾವು. ಮಾವನದ್ದು ಒಂದು ಪ್ರಶ್ನೆ, ಅಪೂರ್ವ ಯಾಕೆ ಬರ್ಲಿಲ್ಲ ನನ್ನ ನೋಡೋಕೆ ಅಂತ. ಅಪ್ಪ ಅಮ್ಮನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ಅವಳು ಅಂತ ಹೇಳಿದ್ರೆ, ಒಂದು ಸಣ್ಣದೇನಾದ್ರೂ ಆಯ್ತು ಅಂದ್ರೂ ಕೂಡ ಅವರನ್ನ ನೋಡಿಕೊಳ್ಳೋದಕ್ಕೆ ಓಡಿ ಬರ್ತಿದ್ಲು. ಅವತ್ತು ಅವಳು ಮನೆಗೆ ಬರೋದಕ್ಕೆ, ಅಂದ್ರೆ ಅವಳ ಅಪ್ಪನ ಮನೆಗೆ ಬರೋದಕ್ಕೆ ಕಾರಣ, ಮನೆಯಲ್ಲಿ ತಿಥಿ ಇದೆ, ಅಪ್ಪ ಅಮ್ಮನಿಗೆ ಏಜ್ ಆಗಿದೆ, ಬೇರೆ ಯಾರು ಇಲ್ಲ ಅಂದ್ರೆ ಅವರಿಗೆ ಊಟ ಬಡಿಸೋದಕ್ಕೂ ಕಷ್ಟ ಆಗುತ್ತೆ, ಇರುವವರೆಲ್ಲ ಏಜ್ ಆಗಿರುವವರು, ನಾನು ಹೋಗಿ ಸಹಾಯ ಮಾಡ್ತೀನಿ ಅಂತ. ಮೇ 4ಕ್ಕೆ ನನಗೊಂದು ಮೆಸೇಜ್ ಹಾಕಿದ್ದಾಳೆ ಅವಳು. ಆಫೀಸಿಗೆ ಅವಳು ಹೋಗಿದ್ಲು, ಇಲ್ಲ ನಾನು ಹೋಗಿದ್ದೆ, ಇಬ್ರಲ್ಲಿ ಒಬ್ರು, ಅಪ್ಪ ಅಮ್ಮನಿಗೆ ಏಜ್ ಆಗ್ತಾ ಇದೆ, ಇನ್ನು ತಿಂಗಳಿಗೊಮ್ಮೆ ನಾನು ಮನೆಗೆ ಹೋಗಬೇಕಾಗುತ್ತೆ ಅಂತ. ಸರಿ ಅಂತ ಕಮ್ಯುನಿಕೇಟ್ ಮಾಡಿದ್ದೆ ನಾನು. ಒಂದು ವೇಳೆ ವೀಕೆಂಡ್ ಅಲ್ಲಿ ಹೋಗೋದು ಅಂತ ಹೇಳಿ ಆದ್ರೆ ಮಗಳನ್ನ ಕರ್ಕೊಂಡು ಹೋಗ್ಬಹುದು, ಬಟ್ ವೀಕ್ ಡೇಸ್ ಅಲ್ಲಿ ಹೋಗ್ತೀಯಾ ಅಂದ್ರೆ ಅವಳನ್ನ ನನ್ನ ಜೊತೆಯಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ, ಅವಳಿಗೆ ಅದು ಅಭ್ಯಾಸ ಆಗಬೇಕು ಅಂತ ನಮ್ಮ ಮಾತುಕತೆಯಾಗಿತ್ತು. ಮಗಳನ್ನ ಬಿಟ್ಟು ಹೋಗೋದಕ್ಕಿಲ್ಲ ಅಂತ ಹೇಳಿ ಅವಳು ಉತ್ತರ. ಮಗಳನ್ನ ಒಂದು ಕ್ಷಣವೂ ಬಿಡುವಂತಹ ಮನಸ್ಥಿತಿ ಅವಳಿಗಿರ್ಲಿಲ್ಲ. ಎನಿ ವಿಚ್ ವೇಸ್, ವಿ ಡಿವಿಯೇಟೆಡ್ ಫ್ರಮ್ ದ ಟಾಪಿಕ್. ಸಮ್ವೇರ್ ಡೌನ್ ದ ಲೈನ್, ಐ ಡೋಂಟ್ ರಿಮೆಂಬರ್ ದ ಡೇಟ್, ಬಟ್ ಮಾವ ಡಿಸ್ಚಾರ್ಜ್ ಆಗೋದಕ್ಕೆ ಇನ್ನೊಂದು 7-8 ದಿನವೋ 5-6 ದಿನವೋ ಇದೆ ಅಂತ ಹೇಳಿ ಆಗುವಾಗ, AC ಅನ್ನ ಫುಲ್ ಬ್ಲೋನ್ ಅಲ್ಲಿ ಇಟ್ಟಿರ್ತಾರೆ ವಾರ್ಡ್ಗಳಲ್ಲಿ. 709 ನಮ್ಮ ರೂಮ್ ನಂಬರ್ ಆಗಿತ್ತು. ಮಾವ ಹುಷಾರಾಗ್ತಾ ಇದ್ದಾರೆ. ಮಧ್ಯರಾತ್ರಿ ಆಲ್ಮೋಸ್ಟ್ 1 ಗಂಟೆಗೋ 2 ಗಂಟೆಗೋ ಪಟ್ ಅಂತ ಹೇಳಿ ಎಚ್ಚರ. ಸಂಪೂರ್ಣವಾಗಿ ಬೆವತು ಹೋಗಿದ್ದೇನೆ ಅಂದ್ರೆ ಐ ವಾಸ್ ಲಿಟರಲಿ ಡ್ರೆಂಚ್ಡ್ ಇನ್ ಸ್ವೆಟ್. ಅಂಡ್ ಮನಸ್ಸಿನಲ್ಲಿ ಮುಗಿದು ಹೋಯ್ತು, ಈಗ ICUವಿನಿಂದ ಕಾಲ್ ಬರುತ್ತೆ, ಮುಗಿದು ಹೋಯ್ತು ಕತೆ ಅಂತ ಹೇಳುವಂತಹ ಒಂದು ಥಾಟ್ ಪ್ರಾಸೆಸ್. ಯಾವತ್ತೂ ಮುಂಚೆ ಹೀಗೆ ಥಾಟ್ ಪ್ರಾಸೆಸ್ ಬಂದಿಲ್ಲ ನನಗೆ. ಆವತ್ ಯಾಕೆ ಬಂತು ಅನ್ನೋದು ಕೂಡ ಗೊತ್ತಿಲ್ಲ. ಮುಗಿದು ಹೋಯ್ತು, ಆಯ್ತು ಎಲ್ಲವೂ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಕಾಯ್ತಾ ಇದ್ದೇನೆ ICUವಿಂದ ಕಾಲ್ ಬರುತ್ತೆ ಅಂತ. ಕಾಲ್ ಬರ್ಲಿಲ್ಲ. 3 ಗಂಟೆ 3:30 ತನಕ ಎಚ್ಚರ ಇದ್ದೆ, ಮತ್ತೆ ಮಲಗಿದೆ. 4:15 ಯೂಶುವಲಿ ಎದ್ದು ನಾನು ಜಪಗಳನ್ನ ಪಾರಾಯಣಗಳನ್ನ ಮಾಡ್ತಿದ್ದೆ. 4:15 ಎದ್ದೆ, ನನ್ನ ಪಾರಾಯಣಗಳನ್ನ ಮಾಡ್ತಿದ್ದೆ. 5:00 ಕಾಲ್ ಬಂತು ICUವಿನಿಂದ. ವಿಸಿಟಿಂಗ್ ಟೈಮ್ ಇಸ್ 6:30 to 7. ಏನೋ ಆಗಿದೆ ಅಂತ ಹೇಳಿದರೆ ಮಾತ್ರ ಕರೀತಾರಷ್ಟೇ. ಲಘು ಬಗೆಯಿಂದ ಓಡಿಕೊಂಡು ಕೆಳಗೆ ಹೋದೆ. ICUವಿನ ಹೊರಗೆ ಹೋಗಿ ನಿಂತ್ರೆ ಒಬ್ರು ಜೂನಿಯರ್ ಡಾಕ್ಟರ್ ಮತ್ತು ನಮ್ಮ ಅಪೂರ್ವಳನ್ನ ಟ್ರೀಟ್ ಮಾಡ್ತಾ ಇದ್ದಂತಹ ಡಾಕ್ಟರ್ನ ಅಸಿಸ್ಟೆಂಟ್ ಇದ್ರು. ಅವರಿಬ್ರು ICUವಿನ ಹೊರಗಿದ್ರು. ಡೋಂಟ್ ವರಿ,
There was an incident in the midnight. Her saturation levels went down, her heartbeat went down, so we had to put her back into the ventilator to avoid any more complications. Now she has stabilized ಅಂತ ಅಂದ್ರು. ಸರಿ ಅಂದೆ. 6:30 ಹೋದೆ, ವೆಂಟಿಲೇಟರ್ ನಲ್ಲೇ ಇದ್ಲು. ಯೂಶುವಲಿ ಮಾಡುವ ಹಾಗೆ ಅವಳ ಕೈಯನ್ನ ಹಿಡ್ಕೊಂಡು ಒಂದಿಷ್ಟು ಜಪಗಳನ್ನ, ಒಂದಿಷ್ಟು ಪಾರಾಯಣಗಳನ್ನ ಅರ್ಧ ಗಂಟೆಯ ಸಮಯದಲ್ಲಿ ಮಾಡಿ ಇದ್ದಂತಹ ಪ್ರಸಾದಗಳನ್ನು ಎಲ್ಲ ಹಚ್ಚಿ, ಎಳ್ಳೆಣ್ಣೆಯನ್ನ ತಲೆಗೆ ಸುತ್ತಿ ತಂದು, ನಾಣ್ಯವನ್ನ ತಲೆಗೆ ಸುತ್ತಿ ತಂದು, ಅದನ್ನ ಮತ್ತೆ ತಗೊಂಡು ಹೋಗಿ ಕದ್ರಿಯಲ್ಲಿರುವಂತಹ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಹಾಕುವಂತಹ ಜಾಗಕ್ಕೆ ಹಾಕ್ತಾ ಇದ್ದದ್ದು. ಅದನ್ನೆಲ್ಲ ತಗೊಂಡು ಬಂದೆ. ಅಲ್ಲಿಗೆ ಆ ದಿನದ ಇನ್ಸಿಡೆಂಟ್ ಮುಗಿತು. ಅದಾದ್ಮೇಲೆ ಪ್ರಾಣಿಕ್ ಹೀಲಿಂಗ್ ಮಾಡ್ತಾ ಇದ್ದವರು ಒಬ್ರು ಒಂದು ಕಾಸ್ಮಿಕ್ ಹೀಲಿಂಗ್ ಅಂತ ಹೇಳುವುದನ್ನ ಮಾಡ್ತಾರೆ. ಈ ಕಾಸ್ಮಿಕ್ ಹೀಲಿಂಗ್ ಸೆಷನ್ ನಡೆದದ್ದು ಅವಳು ಸಾಯೋದಕ್ಕಿಂತ 16 ದಿನಗಳ ಮುಂಚೆ. ಆ 16 ದಿನದ ಮುಂಚೆ ಮಾಡಿದಂತಹ ಸೆಷನ್ ನಲ್ಲಿ ನನಗಿನ್ನೂ ಬರೋದಕ್ಕೆ ಆಗ್ತಿಲ್ಲ, ಕಷ್ಟ ಆಗ್ತಿದೆ, ನಿರ್ಧಾರವನ್ನ ಮಾಡ್ತೀನಿ ಅಂತೆಲ್ಲ ಹೇಳಿ. ಆವಾಗ ಪ್ರಶ್ನೆ ಕೇಳಿದಾಗ, ನಿನ್ನ ನಿರ್ಧಾರ ಯಾವಾಗ ಗಟ್ಟಿ ಆಗುತ್ತೆ, ವಾಪಸ್ ಬರೋದು ಯಾವಾಗ? ಇನ್ನೊಂದು 2-3 ದಿನದಲ್ಲಿ ನಿರ್ಧಾರ ಮಾಡ್ತೀನಿ, 16 ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದಿತ್ತು. 16ನೆಯ ದಿನ ವಾಸ್ October 7th and she went off. ಇದು 2ನೇ ಇನ್ಸಿಡೆಂಟ್. ಈ 2ನೇ ಇನ್ಸಿಡೆಂಟ್ ನ ಬಗ್ಗೆ ನಾನು ಹೆಚ್ಚು ಸೀರಿಯಸ್ ಆಗಿ ಆಲೋಚನೆ ಮಾಡೋದಿಲ್ಲ, ಬಿಕಾಸ್ ನಂಬರ್ಸ್ ತುಂಬಾ ಜನ ಕೊಟ್ಟಿದ್ದಾರೆ ನನಗೆ. 7ನೇ ದಿನಕ್ಕೆ ಹುಷಾರಾಗ್ತಾಳೆ, 15ನೇ ದಿನಕ್ಕೆ ಐಸಿಯುನಿಂದ ಹೊರಗೆ ಬರ್ತಾಳೆ, 21 ದಿನಕ್ಕೆ ಬರ್ತಾಳೆ, ಮ್ಯಾಕ್ಸಿಮಮ್ 50 ದಿನ, ಮ್ಯಾಕ್ಸಿಮಮ್ 90 ದಿನ, ಹೀಗೆ. ಬಟ್ ನೋ ಒನ್ ವಾಸ್ ರೈಟ್ ಇನ್ ಕ್ಯಾಲ್ಕ್ಯುಲೇಟಿಂಗ್ ದಿ ಎಕ್ಸಾಕ್ಟ್ ನಂಬರ್ ವೆನ್ ವುಡ್ ಶಿ ಕಮ್ ಔಟ್ ಅಂತ ಗೊತ್ತಾಗ್ಲಿಲ್ಲ. ಫೈನಲಿ ಎನಿ ವಿಚ್ ವೇಸ್ ಇದು ಇನ್ನೊಂದು. ಬಟ್ ಎಲ್ಲದಕ್ಕಿಂತ ತೀವ್ರವಾಗಿ ನನ್ನನ್ನ ಇವತ್ತು ಕಾಡುವಂತಹ, ಆವತ್ತು ನಾವು ನೋಡಿದಂತಹ, ನಾನು ಅನುಭವಿಸಿದಂತಹ ಘಟನೆ, ದ ಇನ್ಸಿಡೆಂಟ್ ಆನ್ 7th October ಬೆಳಗ್ಗೆ 2:30. ನಾನು ಆಗ ಹೇಳಿದ್ದೆ ಅಲ್ಲ, ಅದೇ ರೀತಿಯಲ್ಲಿ ಕಂಪ್ಲೀಟ್ಲಿ ಡ್ರೆಂಚ್ಡ್ ವೆಟ್, ಫಟ್ ಅಂತ ಎಚ್ಚರ ಆಯ್ತು. ಹೇಗೆ ಅಂದ್ರೆ ಗಾಢ ನಿದ್ರೆಯಲ್ಲಿದ್ದವನನ್ನ ಒಂದು ಕ್ಷಣಕ್ಕೆ ಯಾರೋ ಹೊಡೆದು ಎಬ್ಸಿದ ಹಾಗೆ. ಅಂಡ್ ಐ ನ್ಯೂ ಮುಗೀತಿದು ಕತೆ ಅಂತ. ಈಗ ಐಸಿಯುನಿಂದ ಕಾಲ್ ಬರುತ್ತೆ, ಮುಗೀತಿದು ಕತೆ ಅಂತ. ಅಂಡ್ ಇದಕ್ಕೆ ಒಂದು ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಅದರ ಹಿಂದಿನ ದಿನ ರೇಖಿ ಹೀಲಿಂಗ್ ಮಾಡ್ತಾ ಇದ್ದಂತಹ ಅಕ್ಕ ಹೇಳಿದ್ರು, ಅವ್ಳು ಕಮ್ಯುನಿಕೇಟ್ ಮಾಡೋದಕ್ಕೆ ಸಿಕ್ತಿಲ್ಲ ನನಗೆ, ಇವತ್ತು ಹುಣ್ಣಿಮೆ, ತುಂಬಾ ಒಳ್ಳೆಯ ಹುಣ್ಣಿಮೆ, ಅವಳ ದೇಹ, ಅವಳ ಆತ್ಮ ಹೊರಟಿದೆ ಅಂತ. ನಂಬುವ ಮನಸ್ಥಿತಿ ನಮಗ್ ಬೇಕಲ್ಲ, ನಂಬೋದಕ್ಕೆ ರೆಡಿ ಇರಲಿಲ್ಲ. ಬಟ್ ಆಗ ಆ ಕ್ಷಣಕ್ಕಾಗ್ಬೇಕಾದ್ರೆ ಇಟ್ ವಾಸ್ ಸೋ ಸಿವಿಯರ್ ದ ಥಾಟ್, ಬರುತ್ತೀಗ ಐಸಿಯು ಇಂದ ಕಾಲ್, ಎಲ್ಲ ಆಗಿದೆ ಅಂತ. ಬರಲಿಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು 3 ಗಂಟೆಯವರೆಗೆ ಏನೇನೋ ಮಾಡೋಕ್ ಪ್ರಯತ್ನ ಪಟ್ಟರು ಕೂಡ ನಿದ್ದೆ ಬರಲಿಲ್ಲ. 3 ಗಂಟೆಗೆ ಐ ರಿಮೆಂಬರ್ ಚೆಕಿಂಗ್ ದ ಟೈಮ್ ಆನ್ ಮೈ ಫೋನ್, ಇಲ್ವೇನೋ ಫಾಲ್ಸ್ ಅಲಾರ್ಮ್ ಇರಬಹುದು ಅಂತ ಮಲಗಿದೆ. 3 ಕಾಲಕ್ಕೆ ಕಾಲ್ ಬಂತು, ಐಸಿಯುನಿಂದ ಕಾಲ್ ಮಾಡಿದ್ರು. ಅಂಡ್ ಐ ನ್ಯೂ ದಟ್ 3 ಕಾಲಕ್ಕೆ ಅಷ್ಟು ಟೈಮ್ ನಲ್ಲಿ ಯಾರಾದ್ರೂ ಕಾಲ್ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಸಮಥಿಂಗ್ ಈಸ್ ರಾಂಗ್ ಅಲ್ಲ. ಚಿಕ್ಕಮ್ಮನ ಮಗ ಇದ್ದ ನನ್ನ ಜೊತೆಗೆ, ಅವನನ್ನು ಎಬ್ಸಿದೆ. ಅವ್ನು ಬಂದೋ ಇಲ್ವೋ, ಕಾದ್ನೋ ಇಲ್ವೋ, ಏನು ನೆನಪಿಲ್ಲ. ಓಡಿ ಬಂದೆ ಕೆಳಗೆ. ಓಡಿ ಬಂದಾಗುವಾಗ ಅಸಿಸ್ಟೆಂಟ್ ಇದ್ರು, ಹೇಳಿದ್ರು, vasopressors are all in full flow, but the BP is going down. ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಈಗ. ಐ ಡೋಂಟ್ ಥಿಂಕ್ ದಟ್ ಶಿ ಇಸ್ ಗೋಯಿಂಗ್ ಟು ಮೇಕ್ ಇಟ್. ನೋಡ್ಬೋದಾ ಅಂತ ಕೇಳಿದೆ. ಒಂದು 1/4 ಗಂಟೆ ಟೈಮ್ ಕೊಡಿ, ವಿಲ್ ಲೆಟ್ ಯು ನೋ ಅಂತಂದ್ರು. ಅವ್ರು ಯಾವುದೋ ಇನ್ನೊಂದು ವಾಸೋಪ್ರೆಸರ್ ಅನ್ನ ಹೆಚ್ಚು ಮಾಡಿದ್ರು ಅಂತ ಕಾಣುತ್ತೆ. ಆ ಕ್ಷಣಕ್ಕಾಗ್ಬೇಕಾದ್ರೆ ಐಸಿಯುವಿನ ಹೊರಗೆ ಊಟಕ್ಕೆ ಕೂರುತ್ತೀವಲ್ಲ, ಹಾಗೆ ಕೂತ್ಕೊಂಡೆ. ದೇವರಿಗೆ ಕೈ ಮುಗಿತಾ ಕೂತಿದ್ದೆ. ದೇವರೇ, ನಿನ್ನ ಹತ್ರ ಇನ್ನೇನನ್ನ ಬೇಡಿಕೊಳ್ಳೋದು, ನನಗೆ ಇನ್ನೇನು ಬೇಡಿಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲಪ್ಪ, ಉಳಿಸಿಕೊಡು ಅಷ್ಟೇ, ಉಳಿಸಿಕೊಡು 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 ಅಂತ ಅಷ್ಟೇ ಪ್ರಾರ್ಥನೆ ಮಾಡ್ತಾ ಇತ್ತು. ಒಂದು ಅರ್ಧ ಗಂಟೆ ಆದ್ಮೇಲೆ ಡಾಕ್ಟರ್ ಬಂದ್ರು. ಶೀಸ್ ಗೆಟಿಂಗ್ ಬೆಟರ್, ಬಟ್ ನಾಟ್ ಎಕ್ಸಾಕ್ಟ್ಲಿ ಬೆಟರ್. ಸ್ವಲ್ಪ BP ಹೆಚ್ಚಾಗಿದೆ, ವಿ ವಿಲ್ ವೇಟ್ ಫಾರ್ ಅ ವೈಲ್ ಅಂತ ಅಂದ್ರು. ನಾವಿಲ್ಲೇ ಇರಬಹುದಾ ಅಂತ ಕೇಳಿದ್ರು. ಬಿ ಹಿಯರ್ ಅಂತ ಅಂದ್ರು. ಕೂತಿದ್ದೆ 5:30ವರೆಗೆ ಅಥವಾ 5 ಗಂಟೆಯವರೆಗೆ ಪ್ರಾಯಶಃ ಹಾಗೆ ಅಲ್ಲೇ ಕೂತಿದ್ವಿ. ನನ್ನ ಚಿಕ್ಕಮ್ಮನ ಮಗನು ನನ್ನನ್ನು ನೋಡಿ ಕಾಯ್ತಾ ಇದ್ದ. ಬಟ್ ದ್ಯಾಟ್ ವಾಸ್ ದ ಟೈಮ್ ವೇರ್ ನನ್ಗದಾಗ ಗೊತ್ತಿರ್ಲಿಲ್ಲ. ಬಟ್ ಒಬ್ರು ಯೋಗ ಗುರುಗಳು ನನಗೆ ಆಗ್ಲೇ ಸಿಕ್ಕಿದ್ರು. ಬಟ್ ಅವರು ಯೋಗ ಗುರುಗಳು, ಅವರ ಶಕ್ತಿ ಅಷ್ಟಿದೆ ಅನ್ನೋದು ಗೊತ್ತಿರ್ಲಿಲ್ಲ. He told me after
ವೈಲ್ ಇದೆಲ್ಲ ಮುಗಿದು ಮತ್ತೆ ಅವರನ್ನು ನಾನು ಭೇಟಿಯಾದಾಗ ಅವರು ನನಗೆ ಹೇಳಿದರು, when the soul is connected to someone, when there is a soul contract, ಕೊನೆಗೊಂದು ಬಾರಿ ಹೋಗೋದಕ್ಕಿಂತ ಮುಂಚೆ ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದು ಪ್ರಾಯಶಃ ಮೊದಲ ಬಾರಿಯಲ್ಲೇ ಆ ನಿರ್ಧಾರ ಆಗಿತ್ತು. ಯಾವುದೋ ಒಂದಿಷ್ಟು ಕರ್ಮಗಳು ಮುಗಿಯದ ಕಾರಣ ಉಳಿಬೇಕಾಗಿತ್ತು ಅವಳಿಗೆ, ಉಳಿದ್ಲು. ನೀನು ಒಂದಿಷ್ಟು ಸಹಾಯವನ್ನ ಅವಳಿಗೂ ಮಾಡಿದೆ. ಶಿ ಈಸ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ವಾಟ್ ಎವರ್ ಯು ಗೈಸ್ ಡಿಡ್, ಎಸ್ಪೆಷಲಿ ನಿನಗಿಂತ ಹೆಚ್ಚು ನಿನ್ನ ಅಪ್ಪ ಮಾಡಿದಂತಹ ಕೆಲಸಕ್ಕೆ ಅವಳು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಿದಾಳೆ. ಶಿ ಈಸ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಿಮಗೆ ಒಳ್ಳೇದಾಗುತ್ತೆ. ಅವಳಿಗೂ ಮೊದಲು ಚಟಪಟಿಕೆ ಇತ್ತು, ಬಟ್ ನಾವು ಶಿ ಈಸ್ ಇನ್ ಅ ಹ್ಯಾಪಿ ಪ್ಲೇಸ್ ಅಂತ ಅಂದು. ಈಗ ಇದನ್ನ ನಾನೇ ಬೇರೆ ಯಾರದೋ ವಿಡಿಯೋದಲ್ಲಿ ನೋಡಿದ್ರೆ, ಐ ಆಮ್ ಅ ಪರ್ಸನ್ ಹೂ ಕ್ವೆಶ್ಚನ್ಸ್ ಎವ್ರಿ ಡ್ಯಾಮ್ ಥಿಂಗ್. ಯಾರೋ ಬಂದು ಆತ್ಮಗಳ ಜೊತೆಗೆ ಮಾತಾಡಿಸ್ತೀನಿ ಅಂತ ಹೇಳಿದ್ರೆ, ನಿನ್ನ ಹೆಂಡತಿಯನ್ನೇ ನೀನು ಮಾತಾಡಿಸಬಹುದು, ನಮ್ಗೆ ಆ ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ನಂಬದೇ ಇರುವಂತಹ ವ್ಯಕ್ತಿ ನಾನು. ಐ ಆಮ್ ವೆರಿ ಪ್ರಾಗ್ಮ್ಯಾಟಿಕ್, ವೆರಿ ಪ್ರಾಕ್ಟಿಕಲ್. ಬಟ್ ದಿಸ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆನ್ ಮೈ ಓನ್. ನನಗೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ಆಗಿದೆ, ನನಗದು ಗೊತ್ತು. ಜಗತ್ತಿನ ಯಾರೇ ಬಂದು ಇಲ್ಲ ನೀನ್ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಐ ರೆಸ್ಪೆಕ್ಟ್ ದೇರ್ ಒಪಿನಿಯನ್, ಬಟ್ ಐ ನೋ ವಾಟ್ ಐ ವೆಂಟ್ ಥ್ರೂ, ಐ ನೋ ವಾಟ್ ಐ ಫೆಲ್ಟ್, ವಾಟ್ ಐ ಸಾ ದಟ್ ಡೇ. ಮತ್ತೇನೆಲ್ಲ ಆಯ್ತು ಇನ್ ಯಾವತ್ತಾದ್ರೂ ಹೇಳ್ತೀನಿ, ಇವತ್ತಿಗೆ ಇಷ್ಟು ಸಾಕು. ದಿಸ್ ಈಸ್ ಅ ಹೆವಿ ಮೂಮೆಂಟ್ ಫಾರ್ ಮೀ ಟು ಲೀವ್ ವಿತ್. ಐ ಲೀವ್ ಹಿಯರ್. ಬಟ್ ಇವತ್ತು ಕಮ್ಯುನಿಟಿ ಪೋಸ್ಟ್ ಅನ್ನ ಸ್ವಲ್ಪ ಮತ್ತೆ ನೋಡಿ. ದರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಲೇಡಿ ಬಗ್ಸ್. ನಿಮಗೆ ನಾನು ಹೇಳಿದ್ದೆ, ಸೈನ್ಸ್ ಅಂತ ಹೇಳುವಂತಹ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಆ ಕಡೆ ಇರುವವರು ನಮ್ಮ ಆತ್ಮೀಯರು, ಸೋಲ್ಸ್, ದೇ ಟ್ರೈ ಟು ಕಮ್ಯುನಿಕೇಟ್ ವಿತ್ ಅಸ್ ಯೂಸಿಂಗ್ ಸೈನ್ಸ್, ಸಿಂಬಲ್ಸ್, ಆನಿಮಲ್ಸ್ ಅಂತ. ನಾವು ನಮ್ಮ ಸಿಂಬಲ್ಸ್ ಅನ್ನ ಚೂಸ್ ಮಾಡಿಕೊಂಡ ಮೇಲೆ ಅವರು ಅದೇ ಸಿಂಬಲ್ಸ್ ಅನ್ನ ಮತ್ತೆ ಮತ್ತೆ ತೋರಿಸ್ತಾರೆ ನನ್ನ ಪ್ರೆಸೆನ್ಸ್ ಇದೆ ಅಂತ ಹೇಳೋದಕ್ಕೆ. ನಾವು ಚೂಸ್ ಮಾಡಿದಂತಹ ಸಿಂಬಲ್ ಲೇಡಿ ಬಗ್. ಚೂಸ್ ಮಾಡಿದ್ದು ಅಂದ್ರೆ ನನಗೆ ಅದು ಮತ್ತೆ ಮತ್ತೆ ಕಂಡಾಗ ಲೇಡಿ ಬಗ್ ಈಸ್ ಆರ್ ಸಿಂಬಲ್ ಅಂತ ಅರ್ಥ ಆಗಿದ್ದು. ಮತ್ತೆ ಲೇಡಿ ಬಗ್ ನಮ್ಮ ಮನೆಗೆ ಬಂದಿದೆ. ಹೇಗೆ ಬಂದಿದೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಹಾಕಿರ್ತೀನಿ, ನೋಡೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ.